ಎಲ್ಲರಿಗೂ ನಮಸ್ಕಾರ. ಸೇವರುಚಿ ರೆಸಿಪಿಗೆ ಸ್ವಾಗತ. ನೋಡ್ತಾ ಇದ್ರೇ ಬಾಯಿನಲ್ಲಿ ನೀರು ಬರುತ್ತೆ, ಅಷ್ಟು ಗರಿ ಗರಿಯಾಗಿರ್ತಕ್ಕಂಥ ಈರುಳ್ಳಿ ಪಕೋಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ತುಂಬ ಹೊತ್ತು ಇಟ್ಟರೂ ಕೂಡ ಇದೇ ಥರ ಗರಿ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ನೀವು ಒಂದು ಸಲ ಮಾಡ್ಕೊಳ್ಳಿ, ಹೊರಗಡೆ ಹೋಗಿ ತಿನ್ನೋದನ್ನೇ ನೆಲೆಸ್ಕೊಡ್ತೀರ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 4 ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಬಿಡಿ ಬಿಡಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು. ತುಂಬ ತೆಳುವಾಗ್ಬಿಟ್ರೆ ನಿಮಗೆ ಈರುಳ್ಳಿ ಪಕೋಡ ಮಾಡಬೇಕಾದ್ರೆ ನಿಮಗೆ ಸೀದೋಗ್ಬಿಡುತ್ತೆ. ತುಂಬ ದಪ್ಪ ಆದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿ ಬರೋದಿಲ್ಲ. ಅದಕ್ಕೆ ನೀವು ಕಟ್ ಮಾಡಿಕೊಂಡು ಇದಕ್ಕೆ 4 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಂಚು ಶುಂಠಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ತುರಿದು ಸೇರಿಸ್ಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಬೇಕಿದ್ರೂ ಸೇರಿಸ್ಕೋಬೋದು. 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಖಾರಕ್ಕೆ ನಾನು ಚಿಲ್ಲಿ ಪೌಡ್ರು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವಾನನ ಈ ರೀತಿ ಉಜ್ಜಿ ನಾವು ಪುಡಿ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಅಜ್ವಾನನ ಸೇರಿಸೋದ್ರಿಂದ ಜೀರ್ಣಕ್ರಿಯೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಬೆರೆಸ್ದೇನೆ ಈ ರೀತಿ ಈರುಳ್ಳಿ ಜೊತೆ ಎಲ್ಲ ಮಸಾಲನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಈರುಳ್ಳಿಲಿರ್ತಕ್ಕಂಥ ಆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಬಿಡ್ತಾ ಬರಬೇಕು. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಾದ ನಂತರ ಸಾಲ್ಟೇಜ್ ಆಯಿತು ಅಂದರೆ ಮತ್ತೆ ಬೇಕಿದ್ರೆ ನಾವು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ನೀರನ್ನು ಬೆರೆಸ್ತೇನೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ ಇರ್ತಕ್ಕಂಥ ನೀರಿನಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಈರುಳ್ಳಿಗೆ ಕೋಟಿಂಗು ಹಿಡ್ಕೊಳ್ತಾ ಇಲ್ಲ, ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ. ಹಾಗಾಗಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ಪಕೋಡನೂ ಕೂಡ ಬಹಳ ಗರಿಯಾಗಿ ಬರುತ್ತೆ. ತುಂಬ ಜಾಸ್ತಿ ನೀರನ್ನು ಬೆರೆಸೋದಕ್ಕೆ ಹೋಗ್ಬಿಡಿ. ಈರುಳ್ಳಿನ ನಾವು ಸೇರಿಸಿರೋದ್ರಿಂದ ಮತ್ತೆ ಅದು ನಿಮಗೆ ನೀರು ಬಿಡ್ತಾ ಬರುತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸಿ ನಾನು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪನೂ ಬೇಕಿದ್ರೆ ಸೇರಿಸ್ಕೋಬೋದು. ಈ ರೀತಿ ಎಣ್ಣೆ ಅಥವಾ ತುಪ್ಪನ ಸೇರಿಸೋದ್ರಿಂದ ಬಹಳ ಗರಿಯಾಗಿ ಪಕೋಡ ಬರುತ್ತೆ. ಈಗ ಒಂದು ಕಡಾಯಿನ ತೊಗೊಂಡು ನಾನು ಎಣ್ಣೆನ ಕಾಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ ಇಲ್ವಾ ಅಂತ ಈ ರೀತಿ ಒಂದು ಪೀಸನ್ನು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಆಮೇಲೆ ನೀವು ಒಂದೊಂದೇ ಪಕೋಡನ ಸೇರಿಸ್ತಾ ಬರಬೇಕು. ಇದನ್ನು ಉಂಡೆ ಮಾಡಿ ಬಿಡೋದಕ್ಕೆ ಹೋಗಬಾರ್ದು. ನಿಮ್ಗೆ ಅದು ಯಾವ ಆಕಾರದಲ್ಲಿ ಬೀಳುತ್ತೆ, ಸಣ್ಣ ಉಂಡೆಗಳಲ್ಲಿ ಯಾವ ಆಕಾರದಲ್ಲಿ ಬೀಳುತ್ತೆ ಅದೇ ಥರನೇ ನೀವು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದ ನಂತರ ನೋಡಿ ಆ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಮೇಲ್ಗಡೆ ಬಬ್ಬಲ್ಸ್ ಬರ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಬೇಕು. ಆವಾಗ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು 4 ರಿಂದ 5 ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲಿ ಮೀಡಿಯಮ್ ಉರಿ ಅಥವಾ ಎಳೆ ಕಾವಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗರಿಯಾದಂಥ ಈರುಳ್ಳಿ ಪಕೋಡ ನಿಮಗೂ ಕೂಡ ಮನೆಯಲ್ಲೇ ರೆಡಿ ಆಗುತ್ತೆ. ನೀವು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಬೇಕಿದ್ರೆ ಕೆಲವರು ರವೆನ ಸೇರಿಸ್ಕೊಳ್ತಾರೆ. ರವೆನೂ ಬೇಕಿದ್ರೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ನೀವು ಸೇರಿಸ್ಕೋಬೋದು. ರವೆನ ಸೇರಿಸ್ಕೊಂಡ್ರೂ ಕೂಡ ಬಹಳ ರುಚಿಯಾಗಿರುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿರ್ತಕ್ಕಂಥ ಗರಿಯಾದಂಥ ಈರುಳ್ಳಿ ಪಕೋಡ ರೆಡಿ ಆಯಿತು ಅಂತ. ಈಗ ಅದೇ ಎಣ್ಣೆಗೆ ನಾನು 3 ಹಸಿಮೆಣಸಿಕಾಯಿನ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಈ ರೀತಿ ಮೆಣಸಿಕಾಯಿನ ನೀವು ಫ್ರೈ ಮಾಡ್ಕೊಂಡು ಪಕೋಡ ಜೊತೆ ತಿಂತಾಯಿದ್ರೆ ಬಹಳ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪನ್ನು ಅಷ್ಟೇ ನೀವು ಪಕೋಡ ಜೊತೆ ತಿಂತಾಯಿದ್ರೆ ಬಹಳ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಬರೀ 10 ರಿಂದ 15 ನಿಮಿಷದಲ್ಲೇ ಗರಿಯಾದಂಥ ಹೋಟೆಲ್ ರುಚಿನಲ್ಲಿ ಈರುಳ್ಳಿ ಪಕೋಡ ಮಾಡೋದನ್ನು ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.